ಭಾರತದ ಅತಿ ಹಳೆಯದಾದಂಥ ಮಕ್ಕಳ ಸಂಸ್ಥೆ ಈ ಮಕ್ಕಳ ಕೂಟ. 1938ರಲ್ಲಿ ದಿವಂಗತ ಕಲ್ಯಾಣಮ್ನವರು ಸ್ಥಾಪನೆ ಮಾಡಿದಂಥ ಒಂದು ಇವತ್ತಿನ ಸಹ ಈ ಮರಗಳು ಎಷ್ಟು ಹೆಮ್ಮರವಾಗಿ ನಿಂತಿದೆ, ಅದೇ ತರಹ ಈ ನಮ್ಮ ಮಕ್ಕಳ ಕೂಟ 87 ವರ್ಷಗಳನ್ನ ಮುಗಿಸಿ ಮುನ್ನಡ್ಕೊಂಡು ಬರ್ತಾ ಇದೆ. ಭಾರತದಲ್ಲಿ ಶುರುವಾದಂಥ ಮೊಟ್ಟ ಮೊದಲ ಮಕ್ಕಳ ಸಂಸ್ಥೆ, ಕರ್ನಾಟಕದಲ್ಲಿ ಶುರುವಾದಂಥ ಸಂಸ್ಥೆ ನಮ್ಮ ಮಕ್ಕಳ ಕೂಟ. 1938ರಲ್ಲಿ ಎದುರುಗಡೆ ಇರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮಕ್ಕಳ ಕೂಟ ಸ್ಥಾಪನೆ ಆಯಿತು. ಅವತ್ತಿನ ದಿವಸ ಮೈಸೂರಿನ ಮಹಾರಾಜರಾಗಿದ್ದಂಥ ಜಯಚಾಮರಾಜರ ಸಹೋದರಿ ವಿಜಯಲಕ್ಷ್ಮಿ ಮಣಿಯವರು ಇದನ್ನು ಉದ್ಘಾಟನೆ ಮಾಡಿದ್ರು. ಯಾಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂದರೆ, ಇಂತಹ ಒಂದು ಸಂಸ್ಥೆ ಬೆಂಗಳೂರಿನಲ್ಲ, ಕರ್ನಾಟಕದಲ್ಲ, ರಾಷ್ಟ್ರದಲ್ಲೇ ಎಲ್ಲೂ ಇಲ್ಲ. ಮತ್ತೆ ಬೆಂಗಳೂರಿನಲ್ಲಿ ಹೆಮ್ಮೆ ಆಗಿರುತ್ತೆ ಈ ಜಾಗ, ಮಕ್ಕಳಿಗೋಸ್ಕರ ಇರುವಂಥ ಈ ಜಾಗ, ಇಷ್ಟು ದೊಡ್ಡ ಜಾಗ ಬೆಂಗಳೂರಿನಲ್ಲಿ ನಿಮಗೆಲ್ಲೂ ಸಿಗೋದಿಲ್ಲ. ನನ್ನ ಪಕ್ಕದಲ್ಲಿ ನಿಂತಿರುವಂಥವರು ನಮ್ಮ ಮಕ್ಕಳ ಕೂಟದ ಬೆನ್ನೆಲುಬು, ಉಪಾಧ್ಯಕ್ಷರು ಶ್ರೀಯುತ ಪ್ರೊಫೆಸರ್ ಕೆ ಪಿ ನರಸಿಂಹಮೂರ್ತಿಯವರು. ವೆಂಕಟಾಚಲಂ ಅವರು ಇದರ ಕಾರ್ಯದರ್ಶಿಗಳು, ನಮ್ಮ ವೆಂಕಟೇಶ್ ಅವರು ಇದರ ಖಜಾಂಚಿಗಳಾಗಿದ್ದಾರೆ. ಅಧ್ಯಕ್ಷರಾದಂಥ ಕೆ ಮೋಹನ್ ಅವರು ಹೊರಗಡೆ ಕೂತ್ಕೊಂಡಿದ್ದಾರೆ. ಈ ಸಂಸ್ಥೆ ಕಳೆದ 87 ವರ್ಷಗಳಿಂದ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳೇ ಮಾಡುವಂಥ ಕಾರ್ಯಕ್ರಮ ಈ ಮಕ್ಕಳ ಕೂಟದ ಧ್ಯೇಯೋದ್ದೇಶ. ಮಕ್ಕಳ ಸರ್ವಾಭಿವೃದ್ಧಿ ಆಗಬೇಕು ಅನ್ನೋದಕ್ಕೋಸ್ಕರ ಆ ಮಹಾತಾಯಿ ಶುರು ಮಾಡುತ್ತೆ ಈ ಸಂಸ್ಥೆ. ಇವತ್ತು 57ನೇ ಮಕ್ಕಳ ಬೇಸಿಗೆ ಶಿಬಿರ ನಡೆಸ್ಕೊಂಡು ಬರ್ತಾರೆ. ಎಷ್ಟೋ ಜನ ಬೇಸಿಗೆ ಶಿಬಿರ ಮಾಡ್ತಾರೆ. ಮಕ್ಕಳ ಕೂಟದ ಏನು ವಿಶೇಷತೆ ಅಂದರೆ, ಇದು ವಿಭಿನ್ನ, ವಿಶಿಷ್ಟ ಹಾಗೂ ವಿಶೇಷತೆಯನ್ನು ಒಳಗೊಂಡಿದೆ. ನಮ್ಮ ಸಂಸ್ಕೃತಿಯಿಂದ ಶುರು ಮಾಡಿ ಎಲ್ಲ ಥರದ ಬೆಳವಣಿಗೆ ಆಗುವಂಥ ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. 57 ವರ್ಷ ಸತತವಾಗಿ ಈ ಥರ ಒಂದು ಬೇಸಿಗೆ ಶಿಬಿರ ಎಲ್ಲೂ ಮಾಡ್ಕೊಂಡು ಬಂದಿಲ್ಲ. ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಜಾತಿ ಮೇತ ಬದ ಯಾವುದೂ ಇಲ್ಲ ಇರತಕ್ಕಂಥ ಭಾಗವಹಿಸಿದಂಥ ಈ ಬೇಸಿಗೆ ಶಿಬಿರದಲ್ಲಿ ಹಲವಾರು ಗಣ್ಯರು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಕೆಲವು ಉದಾಹರಣೆ ಕೊಡ್ಬೇಕಂತಂದ್ರೆ, ನಮ್ಮ ವಿಷ್ಣುವರ್ಧನ್ ಅವರು ಇದೇ ಮಕ್ಕಳ ಕೂಟದಲ್ಲಿ ಬೆಳೆದಂಥವ್ರು, ಉಪೇಂದ್ರ ಅವರು ಇದೇ ಮಕ್ಕಳ ಕೂಟದಲ್ಲಿ ಬೆಳೆದಂಥವ್ರು. ಅದೇ ರೀತಿ ಚಿ ಉದಯಶಂಕರ್ ಅಂತ ನಾವು ಚಿತ್ರರಂಗದಲ್ಲಿ ಕೇಳಿದಂಥ ವ್ಯಕ್ತಿ ಇಲ್ಲಿ ನಮ್ಮ ಮಕ್ಕಳ ಸಮ್ಮೇಳನದಲ್ಲಿ ಅಧ್ಯಕ್ಷ ವಹಿಸಿದಂಥವ್ರು. ಎಚ್ ವೈ ಶಾರದಾ ಪ್ರಸಾದ್ ಅಂತ ಅವರು ಭಾರತ ದೇಶದ 3 ಜನ ಪ್ರಧಾನಮಂತ್ರಿಗಳಿಗೆ ಪತ್ರಿಕಾ ಸಂಪ್ರದಿನಿ ಆಗಿದ್ರು. ಅಂಥವರು ಈ ಮಕ್ಕಳ ಕೂಟದಲ್ಲಿದ್ದಂಥ ಸಂಸ್ಥೆ ನಮ್ಮ ಮಕ್ಕಳ ಕೂಟ. ಸರ್, ಎಷ್ಟು ಮಕ್ಕಳಿದ್ದಾರೆ ಸರ್ ಈ ಸಲ ಶಿಬಿರದಲ್ಲಿ? ಸರ್, ಈ ಸತಿ ಒಂದು 200 ಮಕ್ಕಳಿದ್ದಾರೆ. ಪ್ರತಿ ಸತಿ 300ಕ್ಕಿಂತ ಜಾಸ್ತಿ ಇರ್ತಾರೆ. ಈ ಸತಿ ಇಲ್ಲಿ ರೋಡ್ ಟ್ಯಾಪಿಂಗ್ ಅದು ಆಗ್ತಾ ಇದ್ರಿಂದ ಸ್ವಲ್ಪ ಅನಾನುಕೂಲ ಆಯ್ತು. ಕಾರ್ಯಕ್ರಮಗಳಿದೆ ಸರ್, ಬೆಳಿಗ್ಗೆ 1 ತಿಂಗಳ ಕಾರ್ಯಕ್ರಮ ಏಪ್ರಿಲ್ 14ರಿಂದ ಮೇ 15 ತನಕ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದರಲ್ಲಿ ಒಂದು ಬೆಳಿಗ್ಗೆ ಒಂದು ಪ್ರಾರ್ಥನೆಯಿಂದ ಶುರು ಮಾಡಿ 9ವರೆಗೆ ಶುರು ಮಾಡಿ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಕಂಪ್ಯೂಟರ್ಗೆ, ಇಂಟರ್ನೆಟ್ಗೆ, ಮೊಬೈಲ್ಗೆ ಅವಕಾಶ ಇಲ್ಲ. ಆಯ್ತಾ? ಶಾಲೆ ಪಾಠ್ಯ ಪುಸ್ತಕಗಳ ಬಗ್ಗೆ ಎಲ್ಲಿಯೂ ಮಾತಾಡೋದಿಲ್ಲ. ಭಗವದ್ಗೀತೆ ಬಗ್ಗೆ ಹೇಳ್ಕೊಡ್ತೀವಿ, ಮಕ್ಕಳಿಗೆ ಮನೆ ಮದ್ದು ಬಗ್ಗೆ ಹೇಳ್ಕೊಡ್ತೀವಿ, ಮಕ್ಕಳಿಗೆ ನಮ್ಮ ಫೈರ್ ಫೈಟಿಂಗ್ ಇವ್ರು ಬಂದು ಹೇಳ್ಕೊಡ್ತಾರೆ, ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ, ವೈದ್ಯರು ಬರ್ತಾರೆ, ಶಿಕ್ಷಣ ತಜ್ಞರು ಬರ್ತಾರೆ. ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಮಾಡ್ತೀವಿ. ನಾಳೆ ನಾಡ್ದು 3 ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತೆ. ಬಂದು ನೋಡಿ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಹೊರಾಂಗಣ ಒಳಾಂಗಣ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಈ ಮಕ್ಕಳಿಗೆ 1 ದಿವಸದ ಪ್ರವಾಸ ಕರ್ಕೊಂಡು ಹೋಗ್ತೀವಿ. ಸರ್, ಒಂದೊಂದು ಸತಿ ಒಂದು ಕಡೆ ಕರ್ಕೊಂಡು ಹೋಗ್ತೀವಿ. ಈ ಸತಿ ಮೈಸೂರಿಗೆ ಕರ್ಕೊಂಡೋಗಿ ಬರ್ತಾ ಬಲಮೂರಿಗೆ ಕರ್ಕೊಂಡ್ಬಂದು ಅಲ್ಲಿ ಮಕ್ಕಳು ನೀರಿನಲ್ಲಿ ಆಟ ಆಡಿ ಆನಂದಿಸಿ ಬರ್ತಾರೆ. ಜೊತೆಗೆ ಬೆಳಿಗ್ಗೆ 9ವರೆ ಬಂದರೆ ಸಂಜೆ ತನಕ ಇಲ್ಲೇ ಇರ್ತಾರೆ. ಅವ್ರಿಗೆ ರುಚಿ ಶುಚಿಯಾದ ಊಟ, ಅದನ್ನು ನೀವು ಇವತ್ತು ರುಚಿ ನೋಡ್ಬೋದು. ಮಕ್ಕಳ ಜೊತೆಗೆ ನಾವುಗಳೆಲ್ಲ ಅದನ್ನು ಸೇವಿಸಿ. ಯಾಕೆ ಅಂದರೆ ಅವ್ರಿಗೇನೋ ಕೊಡುವಂಥ ಆಹಾರ ಉತ್ತಮ ಊಟದ್ದಾಗಿರುತ್ತೆ. ಮತ್ತು ಆ 1 ದಿವಸದ ಪ್ರವಾಸ ಈ ಸತಿ ಒಂದು ಮಾಡಿದ್ದು ಇಲ್ಲಿ ನಮ್ಮ ಶೈಕ್ಷಣಿಕ ಕ್ಷೇತ್ರವಾದಂಥ ಹಿಂದ್ಗಡೆಗೆ ಕೋಟೆ ಸ್ಕೂಲ್ ಇರ್ಬೋದು, ಕೋಟೆ ಆಂಜನೇಯ ದೇವಸ್ಥಾನ ಇರ್ಬೋದು, ಪೊಲೀಸ್ ಸ್ಟೇಷನ್ನು, ಟಿಪ್ಪು ಸುಲ್ತಾನ್ ಪ್ಯಾಲೇಸ್, ಇದನ್ನೆಲ್ಲ ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದು ಹಲವಾರು ಅತಿಥಿಗಳನ್ನು ಕರ್ಕೊಂಡ್ಬರ್ತೀವಿ ಬೇರೆ ಬೇರೆ ಕ್ಷೇತ್ರದಲ್ಲಿ. ನೋಡಿ, ನೀವು ಇವತ್ತು ಬಂದಿರುವಂಥ ಇವತ್ತಿನ ದಿವಸ ಮಕ್ಕಳ ಸಂಸ್ಥಾಪಕ ಕಲ್ಯಾಣಮ್ನವರ ಹೆಸರಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿನ ಕೊಟ್ಟಿದ್ವಿ ಬೈರಮಂಗಲ ರಾಮೇಗೌಡರಿಗೆ. ಅದೇ ರೀತಿ ಮತ್ತೊಬ್ಬ ಸ್ಥಾಪಕಿ ಕೆ ಟಿ ಬನಶಂಕರನವರು
ಅವರ ಹೆಸರು ಕೊಡುವಂಥ ನಿಧಿಯಿಂದ ಕೊಡತಕ್ಕಂಥ ಇನ್ನೊಂದು ಪ್ರಶಸ್ತಿನ ನಮ್ಮ ವೇಣುಗೋಪಾಲ್ ಅವರು ಕೊಟ್ಟಿದ್ದು. ಪ್ರತಿ ವರ್ಷ ಈ ಥರ ಹಲವಾರು ವ್ಯಕ್ತಿಗಳನ್ನು ಹುಡುಕಿ ಕರ್ಕೊಂಡ್ಬಂದು ಅವ್ರಿಗೆ ಸನ್ಮಾನ ಮಾಡುವಂಥ ಒಂದು ಸಂಸ್ಥೆ ನಮ್ಮ ಮಕ್ಕಳ ಕೂಟ. ನಾವು ಇರುವಂಥ ಜಾಗದಲ್ಲಿ 1969ರಲ್ಲಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದು ಮಕ್ಕಳ ಜೊತೆ 15 ನಿಮಿಷ ಇರ್ತೀನಿ ಅಂತೇಳಿ 1 ಗಂಟೆ ಕಾಲ ಮಕ್ಕಳ ಜೊತೆಗೆ ಕಾಲ ಕಳೆದ್ಬಿಟ್ಟು ಹೋದ್ರು. ಸುಧಾಮೂರ್ತಿ ಅವ್ರು ಬಂದಿದ್ರು, ಇನ್ಫೋಸಿಸ್ ನಾರಾಯಣಮೂರ್ತಿ ಅವ್ರು ಬಂದಿದ್ರು, ವಿಷ್ಣುವರ್ಧನ್ ಅವ್ರು ಬಂದಿದ್ರು, ಜೊತೆಗೆ ಅಂದಿನ ರಾಜ್ಯಪಾಲರು ಹೆಚ್ಚು ಕಡಿಮೆ ಎಲ್ಲರೂ ಬಂದಿದ್ರು. ಅಶೋಕ್ನಾಥ್ ಬ್ಯಾನರ್ಜಿ ಅವರು ಇರ್ಬೋದು, ಮೋಹನ್ಲಾಲ್ ಸುಖಾಡೆ ಅವರು ಇರ್ಬೋದು. ಹಾಗಾಗಿ ಇದೊಂದು ಚಾರಿತ್ರಿಕ ಸ್ಥಳ ಅಂತ ಹೇಳೋದಕ್ಕೆ. ಜೊತೆಗೆ ಇದುವರೆಗೂ ನಾವು 30 ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನ ಬೇರೆ ಬೇರೆ ಊರುಗಳಲ್ಲಿ ಮಾಡ್ಕೊಂಡಿದ್ವಿ. ಇತ್ತೀಚೆಗೆ ಕೈವಾರದಲ್ಲಿ ಮಾಡಿದ್ವಿ. ಕೈವಾರ ಒಂದು ಸಣ್ಣ ಕುಗ್ರಾಮ, ಅಲ್ಲಿ 3 ದಿವಸ 3,000 ಮಕ್ಕಳು ಬೆಳಗಿಂದ ಸಂಜೆ ತನಕ ಅಲ್ಲಿದ್ದು ನಮ್ಮ ಜೊತೆಗೆ ಇದ್ದು, ನಾವು ಅವ್ರ ಜೊತೆಗೆ ಇದ್ದು ತುಂಬ ಕಲ್ತ್ಕೊಂಡ್ವಿ. ಅದೇ ರೀತಿ ಬೆಂಗಳೂರಿನಲ್ಲೂ ಮಾಡಿದ್ವಿ. ಅವಾಗಲೂ ಅಷ್ಟೇ ಸುಮಾರು 3,000 ಮಕ್ಕಳು ಇಲ್ಲಿ ಬಂದು ಭಾಗವಹಿಸಿದ್ರು. ಮಕ್ಕಳು ಮಕ್ಕಳಿಂದ ಮಕ್ಕಳಿಗಾಗೇ ಮಾಡೋಂಥ ಕಾರ್ಯಕ್ರಮ ಅಂದರೆ ಅದು. ಈಗಿನ ಮಕ್ಕಳಿಗೆ ಏನ್ ಹೇಳಕ್ ಇಚ್ಛೆ ಪಡ್ತಾರೆ ಸರ್, ಮಕ್ಕಳು ಅವರ ವಿದ್ಯಾಭ್ಯಾಸದ ಜೊತೆಗೆ ಬೇರೆ ಚಟುವಟಿಕೆಗಳಲ್ಲಿ ಅವರೇ ತೊಡಗಿಸ್ಕೋಬೇಕು. ಮೊದಲನೇದು ಕ್ರಿಯಾಶೀಲವಾಗಿ ನಮ್ಮದೇ ಆದಂಥ ಒಂದು ಲೈಬ್ರರಿ ಇದೆ. ಸುಮಾರು 2,000 ಪುಸ್ತಕಗಳಿದೆ. ಮಕ್ಕಳು ಪ್ರತಿ ಸಾಲ ಹೋಗ್ಬೇಕು ಅಂತ ಹೇಳ್ತೀವಿ. ಅದ್ರ ಬಗ್ಗೆನೂ ಪ್ರಬಂಧ ಮಾಡ್ತೀವಿ. ದೇವಡ ವರ್ಷದಲ್ಲಿ ಪ್ರಬಂಧ ಮಾಡ್ತೀವಿ. GP ರಾಜರತ್ನಂ ವರ್ಷದಲ್ಲಿ ಪ್ರಬಂಧಗಳು ಮಾಡ್ತೀವಿ. ಹಾಗಾಗಿ ಯೋಗ ಕ್ಲಾಸಸ್ ಇರುತ್ತೆ, ಜಿಮ್ನಾಸ್ಟಿಕ್ಸ್ ಇರುತ್ತೆ. ಹಾಗಾಗಿ ಬೇರೆ ಕಡೆಗೆ ನಮಗೆ ಇರುವಂಥ ವ್ಯತ್ಯಾಸ ಅಂದರೆ ಇದೇನೆ. ಇಲ್ಲಿ ನೀವು ನೋಡಿದ್ರೆ ನಾಡದ್ದು 14ನೇ ತಾರೀಕು ಮುಗಿದಾಗ ಮಕ್ಕಳ ಮುಖದಲ್ಲಿ ಸಂತೋಷ ಎಷ್ಟಿರುತ್ತೆ, ಆನಂದ ಬಾಷ್ಪ ಅಷ್ಟೇ ಇರುತ್ತೆ. ಅದೇ ರೀತಿ ತಂದೆ ತಾಯಿನ ಮಕ್ಕಳಲ್ಲೂ ಸಾರ್ಥಕತೆ ಇರುತ್ತೆ. ಸಮ್ಮರಲ್ಲಿ ಮಕ್ಕಳನ್ನ ಎಲ್ಲೋ ತಳ್ಳಿಬಿಡೋದು ಅಂತಲ್ಲ, ದಯವಿಟ್ಟು ಅವತ್ತು ಬನ್ನಿ. ಆ ಸಂತೋಷ ಆನಂದ ಬಾಷ್ಪ ನೀವು ಆನಂದಿಸಿ ಅಂತ ಮಕ್ಕಳ ಕೂಟದ ಪರವಾಗಿ ಕೇಳ್ಕೊತೀನಿ. ನನ್ನ ಹೆಸರು ಗೋಪಾಲ ಅಂತ. ನಾನು ಇಲ್ಲಿಗೆ ಗೌರವ ಕಾರ್ಯದರ್ಶಿಯಾಗಿದೆ, ಈಗ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೇನೆ. ಧನ್ಯವಾದಗಳು.